ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ. ನೋಡಿ, ಸುಚಿತ್ರ ಅಂತೇಳಿ ಈ ಒಂದು ಪ್ರೊಫೈಲ್ನ ಹೆಸರಾಗಿರುತ್ತೆ. ಇವ್ರದ್ದು ಗೌಡ್ರ ಕುಟುಂಬ, ಬಳ್ಳಾರಿ ಜಿಲ್ಲೆ. ಇವ್ರದ್ದು ಕಿತ್ಲೆ ಬಂದ್ಬಿಟ್ಟು ಮದ್ಯಕ್ಕೆ ಗೂಟ ಸರಿಯಾಗಿ ಇಟ್ಟುದೆಂಗಿಲ್ಲ ಇವರಿಗೆ. ಆ ಒಂದು ಕಾರಣಕ್ಕೋಸ್ಕರ ಇನ್ನೂ ಕಪ್ಪೆ ಇದೆ ಅಂತ ಇಲ್ಲಿ ತಿಳಿಸಲಾಗಿದೆ. ನಡೆದ ಘಟನೆ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಗಂಡ ಸರ್ಕಾರಿ ಕೆಲಸದಲ್ಲಿದ್ದರು ಬೆಂಗಳೂರಲ್ಲಿ. ಪ್ರಯಾಣವನ್ನು ಮಾಡುವ ಸಂದರ್ಭದಲ್ಲಿ ಪರಮಾತ್ಮನ ಪಾದ ಸೇರಿಕೊಂಡು ಇಲ್ಲಿಗೆ 5 ದಿನ ಆಗಿದೆ ಅಂತ ಇಲ್ಲಿ ಬಹಳ ಬೇಜಾರದಿಂದ ಹೇಳಿದ್ದಾರೆ. ಸ್ನೇಹಿತರೆ, ಬಹಳ ಪ್ರೀತಿಸ್ತಾ ಇದ್ರು ಗಂಡನ್ನ, ಕಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಬಯಕೆ ಬಂದ್ಬಿಟ್ಟು ಇವ್ರದ್ದು ಗೌಡ್ರ ಗೂಟನೇ ಬೇಕು ಅಂತ ಇವರು ಆಸೆಯನ್ನ ಪಡ್ತಾ ಇರೋದಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವ್ರದ್ದು ಪಪಾಯ ಲ್ಯಾಂಡ್ ಇದೆ 20 ಎಕರೆ. ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬೆಳೀತಾರೆ. ಅದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಒಳ್ಳೆಯ ಅಭ್ಯಾಸಗಳು ಈ ರೀತಿಯಾಗಿರಬೇಕು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಜಾಸ್ತಿ ಉಜ್ಜಬಾರ್ದಂತೆ ಇವ್ರಿಗೆ, ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಬೇಕು. ಕಿತ್ಲೆ ಒಳಭಾಗದಲ್ಲಿ ಗೂಟ ಹಾಕುತ್ತಾ ರುಚಿಯನ್ನು ನೋಡಬೇಕು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಅರ್ಧ ಗಂಟೆಗೆ ಒಂದು ಸಲ ಮೇಲಕ್ಕೆ ಎದ್ದು ತಗೋವಂಥ ಗೂಟವನ್ನು ಅಲ್ಲಾಡಿಸಿ ಹಿಂದೆ ಮುಂದೆ ಮಾಡುತ್ತಾ ಸಂಪೂರ್ಣವಾಗಿ ಗಂಜಿ ಬಿಡಬೇಕು. ಒಳಗೆ ಅಂದರೆ ತೂತದ ಒಳಗೆ ಒಂದು ಗಂಜಿಯನ್ನು ಬಿಡಬೇಕು ಅಂತಕ್ಕಂಥದ್ದು ಇವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾಕೆ ಅಂತಂದರೆ ಈಗ ಅವ್ರಿಗೆ ಮಾಡೋಕ್ಕೆ ಗಂಡ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ. ಇನ್ನು ವಾರಕ್ಕೆ 1 ಬಾರಿ ಆದ್ರೂ ಕೂಡ ಜೊತೆಗೆ ಮಲಗುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ಸಾಕು, ಇನ್ನೇನು ಕೇಳೋದಿಲ್ಲ, ಇನ್ನೇನು ಬೇಕಾಗೂ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟು, ಇಷ್ಟ ಕಷ್ಟಗಳ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅತಿ ಹೆಚ್ಚು ಪ್ರಯಾಣ ಮಾಡುವುದು ಇಷ್ಟ ಆಗೋದಿಲ್ಲ ಇವರಿಗೆ. ಮತ್ತು ಅಭ್ಯಾಸಗಳು ಏನೇ ಇದ್ರೂ ಕೂಡ ಅದನ್ನು ತ್ಯಜಿಸಬೇಕು. ಹಾಗೆ ಆದಷ್ಟು ಮಟ್ಟಿಗೆ ಒಳ್ಳೆಯ ಮಾತುಗಳು ಹಾಗೆ ಒಳ್ಳೆಯ ನಡತೆಯನ್ನು ಕಲಿಯಬೇಕು ಅಂತ ಹೇಳಿದ್ದಾರೆ. ಅಂದರೆ ಅತಿ ಹೆಚ್ಚಾಗಿ ಎಲ್ಲೂ ಪ್ರಯಾಣ ಮಾಡೋದಕ್ಕೆ ಇವರಿಗೆ ಅವಕಾಶವನ್ನು ಕೊಡೋದಿಲ್ಲ ಇವ್ರಿಗೆ, ಯಾಕೆಂದರೆ ಇಷ್ಟ ಆಗಲ್ಲ ಅಂತೆ. ಆ ಒಂದು ಕಾರಣಕ್ಕೋಸ್ಕರ ತೂತು ತೆಗೆದು ಕೊಡುವವರೆಗೂ ಕೂಡ ತಡೆದುಕೊಳ್ಬೇಕು. ಓಕೆನಾ? ಬೇಗ ಕೊಡುವಂತೆಲ್ಲ ಕೀಳೋದು ಎಳೆಯೋದು ಅದೆಲ್ಲ ಮಾಡಿದ್ರೆ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಬಿಟ್ಟು ಕಳಿಸ್ಬಿಡ್ತೀನಿ ಮನೆಗೆ ಅಂತಕ್ಕಂಥದ್ದು. ಇದಿಷ್ಟು ಇಷ್ಟ ಕಷ್ಟಗಳ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ನಾವು ಸ್ನೇಹಿತರೆ, ಪಪಾಯ ಲ್ಯಾಂಡ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮೋಸ್ಟ್ ಪಪಾಯಸ್ ಆರ್ ಗ್ರೋನ್ ಫ್ರಮ್ ಸೀಡ್ಸ್ ಬಿಕಾಸ್ ಆಫ್ ದಿ ಇಂಪ್ಯಾಕ್ಟ್ಲಿ ಆಫ್ ವೆಜಿಟೇಟಿವ್ propagation method in nursery production. Seeds are extracted from fully ripe fruit, washed to remove gelatinous material and planted several per pot of soil or potting medium ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಮೋಸ್ಟ್ ಪಪಾಯಸ್ಸು ಬೆಳೆಯೋದು ಸೀಡ್ಸ್ ಇಂದನೇ ಅಲ್ವಾ. ಬಿಕಾಸ್ ಆಫ್ ದ ಒಂದು ಇಂಪ್ಯಾಕ್ಟ್ಲಿ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ ಮೆಥಡಲ್ಲಿ ನಾವು ಬೆಳೀತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಈ ಒಂದು 20 ಎಕರೆಯ ಒಂದು ಪಪಾಯ ಒಂದು ತೋಟವನ್ನು ತಾವು ಈ ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಒಂದು ಪ್ರೊಫೈಲ್ ಬಗ್ಗೆ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸ್ಕೊಟ್ರೆ ನಾವು ನೋಡ್ತಾ ಇರ್ತೀವಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಒಂದು ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್.